ಆನಂದ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ಇಂದು ನಾವು ನವರಾತ್ರಿಯ 2ನೇ ದಿನವಾದಂತಹ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು 2ನೇ ಸಂಚಿಕೆ ಆಗಿರುತ್ತೆ. ಇನ್ನು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಮಾಹಿತಿಗಳು ನಿಮ್ಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಬಂದು ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗತ್ತೆ. ಇನ್ನು 2ನೇ ದಿನ ಬಂದ್ಬಿಟ್ಟು ಬ್ರಹ್ಮಚಾರಿಣಿ ದೇವಿ. ಈ ಒಂದು ದೇವಿಯನ್ನ ಯಾವ ರೀತಿ ಹೊಗಳೋದು, ಯಾವ ರೀತಿ ವರ್ಣಿಸೋದು ಅಂತಾನೆ ಗೊತ್ತಾಗಲ್ಲ ನೋಡಿ. ಯಾಕಂದ್ರೆ ಅಷ್ಟು ಗಾಂಭೀರ್ಯತೆ ಹಾಗೂ ತೇಜಸ್ವಿ ಸುಂದರ ದೇವಿ ಇವರಾಗಿರ್ತಾರೆ. ಇವರು ಸಂಕೇತ ಬಂದ್ಬಿಟ್ಟು ತಪಸ್ಸು, ಜ್ಞಾನ. ಇವರ ಒಂದು ರೂಪ ಯಾವ ರೀತಿ ಅಂದ್ರೆ ಗಾಂಭೀರ್ಯತೆ, ತೇಜಸ್ವಿಯಾಗಿ ಸುಂದರವಾಗಿ ಕಾಣ್ತಾ ಇರ್ತಾರೆ. ಇವರು ಕೈಯಲ್ಲಿ ಕಮಂಡಲ ಹಾಗೂ ಮತ್ತೊಂದೆಡೆ ಜಪಮಾಲೆಯನ್ನ ಹಿಡ್ಕೊಂಡು ಘೋರ ತಪಸ್ಸಿಗೆ ಕೂತ್ಕೊಂಡಿರ್ತಾರೆ. ಯಾದಕ್ಕಾಗಿ ತಪಸ್ಸನ್ನ ಮಾಡ್ತಾರೆ, ಏನಕ್ಕೋಸ್ಕರ ಮಾಡಬೇಕು, ಈಗ ಆಲ್ರೆಡಿ ನಾವು ತಿಳ್ಕೊಂಡಿರೋ ಹಾಗೆ ಶೈಲಪುತ್ರಿಯಾಗಿ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಶಿವನನ್ನ ಅವರು ಪತಿಯಾಗಿ ಸ್ವೀಕರಿಸಿರ್ತಾರೆ. ಈ ಜನ್ಮದಲ್ಲೂ ಸಹ ಅವರು ಶಿವನನ್ನೇ ತಮ್ಮ ಪತಿಯಾಗಿ ಸ್ವೀಕರಿಸಲು ದೃಢ ನಿರ್ಧಾರವನ್ನ, ದೃಢ ಸಂಕಲ್ಪವನ್ನ ಮಾಡಿ ಈ ಒಂದು ತಪಸ್ಸಿಗೆ ಕೂತ್ಕೊಂಡಿರ್ತಾರೆ. ಇವ್ರು ಬಂದ್ಬಿಟ್ಟು ಕುಮಾರಿ ರೂಪ ಅಂತ ಕೂಡ ಕರಿತೀವಿ. ಏನಕ್ಕೆ ಅಂದ್ರೆ ಹಿಮವತ್ ಪರ್ವತ ರಾಜನ ಪುತ್ರಿ, ಮೇನಾದೇವಿಯ ಪುತ್ರಿ. ಇವರು ವಿವಾಹಕ್ಕೂ ಮುನ್ನ ಈ ಒಂದು ರೂಪವನ್ನ ತಾಳಿರ್ತಾರೆ. ವಿವಾಹಕ್ಕೂ ಮುನ್ನ ಇರುವಂತಹ ಈ ಒಂದು ರೂಪವನ್ನ ಕುಮಾರಿಯ ರೂಪ ಅಂತ ಹೇಳ್ತೀವಿ. ಹಾಗಾಗಿ ಇವರಿಗೆ ಬ್ರಹ್ಮಚಾರಿಣಿ ರೂಪ ಅಂತ ಸಹ ಹೇಳಲ್ಪಟ್ಟಿದೆ. ಇನ್ನು ಬ್ರಹ್ಮಚಾರಿಣಿ, ಬ್ರಹ್ಮ ಅಂದ್ರೆ ಜ್ಞಾನ, ತಪಸ್ಸು. ನಾವು ಒಂದು ವಿಷಯದ ಕುರಿತಾಗಿ ತಿಳ್ಕೊಳ್ಳೋದಿಕ್ಕೆ, ನಾವು ಸಿದ್ಧಿಸ್ಕೊಳ್ಳೋದಿಕ್ಕೆ ನಡೆಯುವಂತಹ ಮಾರ್ಗವನ್ನ ಬ್ರಹ್ಮ ಅಂತ ಕರಿತೀವಿ. ಚಾರಿಣಿ ಅಂದ್ರೆ ನಾವು ಆ ಒಂದು ವಿಷಯದ ಕುರಿತಾಗಿ ನಾವು ಏನನ್ನ ಕೈಗೊಂಡಿರ್ತೀವಿ ಆ ಒಂದು ಕಾರ್ಯದೆಡೆಗೆ ಅನುಸರಿಸುವುದು. ಏನೇ ಅಡ್ಡಿ ಆತಂಕಗಳು ಬರಲಿ, ನಮ್ಮ ಮನಸ್ಸಲ್ಲಿ ಇರುವಂತಹ ದುಷ್ಟ ಕೆಟ್ಟ ಪ್ರತಿಯೊಂದು ನಿಷ್ಕಲ್ಮಶವಾಗಿ ಮನಸ್ಸನ್ನ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿಯೊಂದನ್ನು ನಾವು ತೆಗೆದು ಹಾಕ್ಬೇಕು. ಒಂದು ಸಂಕಲ್ಪದೆಡೆಗೆ ನಮ್ಮ ಗುರಿಯನ್ನ ನಾವು ಸಾಗಿಸ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ನಾವು ಈ ಒಂದು ದೇವಿಯಿಂದ ತಿಳ್ಕೊಳ್ಬಹುದು. ಇವರು ಎಷ್ಟು ಒಂದು ನಿಷ್ಠೆಯಿಂದ, ಭಕ್ತಿ ಮಾರ್ಗದಿಂದ, ಧರ್ಮ ಮಾರ್ಗದಿಂದ ಈ ಒಂದು ತಪಸ್ಸು ಕೂತ್ಕೋತಾರೆ ಅಂದ್ರೆ ಶಿವನನ್ನೇ ವರಿಸಿಕೊಳ್ಳಲು, ಶಿವನನ್ನೇ ಒಲಿಸಿಕೊಳ್ಳಲು. ಎಷ್ಟೇ ಜನ ಬಂದು ಶಿವ ಸರಿ ಇಲ್ಲ, ಶಿವ ಚೆನ್ನಾಗಿಲ್ಲ, ಶಿವನ ಒಂದು ಕೆಟ್ಟ ಸ್ಮೆಲ್ಲು, ಬೂದಿ, ಭಸ್ಮ, ಸ್ಮಶಾನ, ಹೆಣ, ಈ ರೀತಿ ಪ್ರತಿಯೊಂದು ಯಾವುದೇ ರೀತಿ ಬಂದು ಜನಗಳು ಅವ್ರನ್ನ ಅಸಡ್ಡ ರೀತಿಯಾಗಿ ಹೇಳಿದ್ರು, ವರ್ಣಿಸಿದ್ರು, ಪಾರ್ವತಿ ಇದಕ್ಕೆಲ್ಲ ಕಿವಿ ಕೊಡೋದೇ ಇಲ್ಲ. ಚಿಚಿ ಚಿಚಿ ಅಸಹ್ಯ ಆಗ್ತಾ ಇದೆ ನನಗೆ, ಕೇಳಲಾರೆ, ನೀವು ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ಯಾರಿಗೆ ಅದೇ ಶಿವನೇ ಮಾರುವೇಷದಲ್ಲಿ ಬಂದು ಶಿವನ ಕುರಿತಾಗಿ ಕೆಟ್ಟದಾಗಿ ಅಂದ್ರೆ ಬೇಡದೇ ಇರೋ ರೀತಿಯಾಗಿ, ಅಂದ್ರೆ ಪಾರ್ವತಿ ದೇವಿ ಅಂದ್ರೆ ಈ ನಮ್ಮ ಬ್ರಹ್ಮಚಾರಿಣಿ ಈ ದೇವಿಗೆ ಅಸಹ್ಯ ಬರೋ ರೀತಿಯಲ್ಲಿ, ಶಿವ ಅಂದ್ರೆ ಬೇಡವೇ ಬೇಡಪ್ಪ ಅನ್ನೋ ರೀತಿಯಲ್ಲಿ ಮಾತುಗಳನ್ನ ಹೊರಡಿಸ್ತಾರೆ. ನೋಡಿ ಎಂತ ಒಂದು ನಾವು ನಿಷ್ಠೆಯಿಂದ ಒಂದೇ ಒಂದು ಗಮನದಿಂದ ನಡೀತಾ ಇದ್ರು ನಮ್ಮ ಒಂದು ಮನಸ್ಸನ್ನ ಬೇರೆ ಕಡೆಗೆ ತಿರುಗಿಸೋದಿಕ್ಕೆ ಯಾರು ಯಾವ ರೀತಿ ಬೇಕಾದ್ರೂ ನಾಟಕವನ್ನ ಆಡ್ಕೊಂಡು ನಮ್ಮ ಜೀವನದಲ್ಲಿ ಬರ್ಬೋದು. ಇದ್ರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತಹ ನಿರ್ಧಾರ ಎಂದಿಗೂ ಸ್ಪಷ್ಟವಾಗಿರ್ಬೇಕು. ನಮ್ಮ ಮನಸ್ಸು ಶುದ್ಧ ಸ್ವಚ್ಛ ರೀತಿಯಾಗಿ ಇರಬೇಕು. ಉತ್ತಮ ಆಲೋಚನೆಗಳಿಂದ ಕೂಡಿದ್ರೆ ನಾವು ಏನಾದ್ರೂ ಸಹ ಸಾಧಿಸಬಹುದು. ಇನ್ನು ಇಲ್ಲಿ ನಾವು ದೇವಿಯನ್ನ ಕೆಂಪು ಬಣ್ಣದ ರೂಪದಲ್ಲಿ ನೋಡಬಹುದು. ಕೆಂಪು ವಸ್ತ್ರ, ಕೆಂಪು ಉಡುಪನ್ನು ಧರಿಸಿ ಶಾಂತ ರೀತಿಯಾಗಿ ಕಮಂಡಲವನ್ನು, ಜಪಮಾಲೆಯೊಟ್ಟಿಗೆ ಅವರು ಜಪಿಸ್ತಾ ತಪಸ್ಸನ್ನ ಮಾಡ್ತಾ ಇರ್ತಾರೆ. ನಾವು ಈ ತಾಯಿಗೆ ಏನನ್ನ ನೀಡಬಹುದು ಈ 2ನೇ ದಿನ ನೈವೇದ್ಯಕ್ಕೆ? ಈ ತಾಯಿಗೆ ನಾವು ಏನನ್ನ ನೈವೇದ್ಯವಾಗಿ ಸಮರ್ಪಿಸಬಹುದು ಅಂದ್ರೆ ನಮ್ಮ ಮನಸ್ಸನ್ನ, ನಮ್ಮ ಮನಸ್ಸಲ್ಲಿರುವಂತಹ ಪವಿತ್ರತೆಯ ಒಂದು ಗುಣ ಸ್ವಭಾವಗಳನ್ನ ನಾವು ಅರ್ಪಿಸಬಹುದು. ಇದು ಸಹ ನೋಡಿ ನಮ್ಮ ಮನಸ್ಸಲ್ಲಿರುವಂತಹ ಒಂದು ಕೆಟ್ಟ ಭಾವನೆಗಳನ್ನ ಹೊಡೆದು ಹಾಕಿ, ಕೆಟ್ಟ ಆಲೋಚನೆಗಳನ್ನ ದೂರ ಮಾಡಿ ಅಂತ ಈ ನಾವು ವಿಷಯದಿಂದ ತಿಳ್ಕೊಳ್ಬಹುದು. ಒಳ್ಳೆಯ ಒಂದು ಮಾರ್ಗದಲ್ಲಿ, ನಿಷ್ಠೆಯ ಒಂದು ಮಾರ್ಗದಲ್ಲಿ
ಜ್ಞಾನದ ಒಂದು ಮಾರ್ಗದಲ್ಲಿ ಒಳ್ಳೆಯ ಅರಿವನ್ನ ತಿಳ್ಕೋಬೇಕು, ಒಳ್ಳೆಯ ಜ್ಞಾನವನ್ನ ಪಡ್ಕೊಳ್ಬೇಕು. ಇದು ಸಾಧ್ಯವಾಗೋದು ಜಪದಿಂದ ಮಾತ್ರ, ಘೋರ ತಪಸ್ಸಿಂದ ಮಾತ್ರ. ಅಷ್ಟು ಪರಿಶ್ರಮವಾಗಿ ನಾವು ಕೂತ್ಕೋಬೇಕು, ಮಾಡಬೇಕು. ಇಲ್ಲ ಅಂದ್ರೆ ಅವ್ರು ಯಾರೋ ಬಂದು ಮಾತಾಡ್ತಿದ್ದಾರೆ, ಇವ್ರ ಮನೇಲಿ ಏನ್ ಅಡುಗೆ ಆಗ್ತಾ ಇದೆ, ಅವ್ರ ಮನೇಲಿ ದೋಸೆ ಸ್ಮೆಲ್ ಬರ್ತಾ ಇದೆ, ಈ ರೀತಿಯಾಗೆಲ್ಲ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಆಫೀಸಲ್ಲಿ ಇದ್ರೆ ಅಂತೂ ಮಕ್ಳು ಎಲ್ಲಿದ್ದಾರೆ, ಹಸ್ಬೆಂಡ್ ಎಲ್ಲಿದ್ದಾರೆ, ಈ ರೀತಿಯಾಗಿ ನಮ್ಮ ಮೈಂಡ್ ಹೋಗ್ಬಿಟ್ಟಿರುತ್ತೆ. ಆದ್ರೆ ನಾವು ಜಪ ಮಾಡುವಾಗ ಅದಕ್ಕೆ ಹೇಳೋರು ಯಾವಾಗ್ಲೂ ಕಾಮ್ ಪ್ಲೇಸ್ ಅಂದ್ರೆ ಪ್ರಶಾಂತವಾದ ಜಾಗವನ್ನ ಆರಿಸಿಕೊಂಡು ಕೂತ್ಕೊಳ್ಳಿ ನಿಮ್ಮ ಧ್ಯಾನವನ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಇನ್ನು ನಾವು ಹೇಳ್ದ ಹಾಗೆ ನಮ್ಮ ಮನಸ್ಸಲ್ಲಿರುವಂತಹ ಪವಿತ್ರ ಗುಣಲಕ್ಷಣಗಳನ್ನ ನಾವು ಆ ತಾಯಿಗೆ ನೈವೇದ್ಯವಾಗಿ ಹಾಗೂ ನಮ್ಮ ಒಂದು ಒಳ್ಳೆಯ ಅರಿವನ್ನ ನಾವು ಅರ್ಪಿಸಬಹುದು. ಇದರಿಂದ ಆ ತಾಯಿ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಅರಿವನ್ನ ಕೊಡ್ತಾರೆ, ಹೆಚ್ಚು ತಿಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಪ್ರಸಾದದ ರೂಪವಾಗಿ ಪಂಚಾಮೃತವನ್ನು ಸಹ ನಾವು ದೇವಿಗೆ ಅರ್ಪಿಸಬಹುದು. ಮಂತ್ರ ಅಂತ ಹೇಳೋದಾದ್ರೆ ಓಂ ಬ್ರಹ್ಮಚಾರಿಣ್ಯೈ ನಮಃ. ಈ ಒಂದು ಮಂತ್ರವನ್ನ ಎಲ್ಲರೂ ಜಪಿಸಿ, ಸಾಧ್ಯವಾದಷ್ಟು ಜಪಿಸಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಹೇಳಿಲ್ವಾ ಮ್ಯಾನಿಫೆಸ್ಟೇಷನ್, ಈ ದೇವಿಯರಿಂದ, ಈ ನವದುರ್ಗೆಯರಿಂದ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ಅತಿ ಸುಲಭವಾಗಿ ಮಾಡ್ಕೊಳ್ಬಹುದು. ಒಂದೊಂದು ದಿನ ಒಂದೊಂದು ವಿಷಯವನ್ನ, ನಮ್ಮಲ್ಲಿರುವಂತಹ ಕೆಟ್ಟ ದುರ್ಗುಣಗಳು, ದುರ್ಬುದ್ಧಿಗಳು, ದುರಾಲೋಚನೆಗಳು, ದುರಹಂಕಾರವನ್ನ ತೊಡೆದು ಹಾಕಿ ಈ ಒಂದು ಮರ್ದನವನ್ನ ಆಗ್ಲಿ, ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಬೇಕಾಗಿರುವಂತಹ ಸದ್ಗುಣಗಳು, ಸಹಶೀಲತೆ, ಪ್ರತಿಯೊಂದನ್ನು ಸಜ್ಜನರ ಸಹವಾಸ, ಸದ್ವಿಚಾರಗಳನ್ನ ನೀವು ತಿಳ್ಕೊತೀರಾ ಅಂತ ಇದ್ರ ಸಂದೇಶ ಆಗಿದೆ. ಎಲ್ಲರಿಗೂ ಇದು ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಂದು ದೇವಿಯ ವಿಶೇಷ ಮಾಹಿತಿಯನ್ನ ತಗೊಂಡು ಬರ್ತೀವಿ. ಧನ್ಯವಾದ.